ವೀಕ್ಷಕರೇ, ನಾವೀಗ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಂಡೂರಿಗೆ ಬಂದಿದ್ದೀವಿ. ಬನ್ನಿ ಇಲ್ಲಿನ ಜನರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಂಬರೋಣ. ಸರ್, ಈಗ ಸಿದ್ದರಾಮಯ್ಯರವರು ಗೆದ್ರಲ್ಲ, ಹುಡುಗರು ಸ್ಕಾಲರ್ಶಿಪ್ಪು ಮತ್ತು ಇವ್ರದ್ದೆಲ್ಲ ಕಿತ್ಕೊಂಡಿರುತ್ತೆ. ಇದು ಏನು ಸರ್, ಅವ್ರು ಗೆದ್ರಲ್ಲಿಂದ ಏನು ಹುಡುಗರಿಗೆ ವ್ಯಕ್ತಿ ಇಲ್ಲ. ಈಗ ಅನಾಥಾಶ್ರಮದ ಅವ್ರ ಹತ್ರ ಎಲ್ಲ ಇದು ಮಾಡಿದರು. ಈಗ ಅವರು ಮುಖ್ಯ ಇದಾಗಿ ಮೊನ್ನೆ ಧಾರವಾಡದಲ್ಲಿ ಕೊಲೆ ಆಯಿತು. ಅವ್ರದ್ದು ಕೂಡ ಹೋಗ್ಲಿ ಬಿಡ ಅಂತಂದೆ. ಇದು ಏನು ಸರ್, ಇದಲ್ಲ ಸರ್. ಇದು ಈಗ ಏನಂದ್ರೆ ಬಿ ಜೆ ಪಿನೇ ಬರ್ಬೇಕು ಸರ್. ಈ ಬಿ ಜೆ ಪಿ ಬಂದರೆ ಎಲ್ಲ ಇದಾಗುತ್ತೆ ಸರ್. ಏನಾಗುತ್ತೆ ಅನ್ಸುತ್ತೆ ಸರ್? ಎಲ್ಲ ಕಡೆಗೂ ಇದು ಕೊಡ್ತಾರೆ ಸರ್. ಬಿ ಜೆ ಪಿ ಬಂದರೆ ಎಲ್ಲ ಕಡೆ ಸ್ಟ್ರಿಕ್ಟ್ ಮಾಡ್ತಾರೆ. ಈಗ ಹುಡುಗರು ಹುಡುಗಿಯರ ಮೇಲೆ ಚುಡಾಸೋದು. ಈ ಕಾಂಗ್ರೆಸ್ನವ್ರು ಏನು ಮಾಡಿದ್ದಾರೆ ಸರ್? ಏನೇ ಇಲ್ಲ. ಸೊಂಡ್ರಲ್ಲಿ ಏನೋ ಒಂದು ಇದಾದರೆ ಇವ್ರು ಏನೂ ಮಾಡಲ್ಲ, ಇರಲಿ ಬಿಡ ಅಂತ ಇದು ಮಾಡ್ತಾರೆ ಸರ್. ಅದು ಬಿಟ್ಟರೆ ಈಗ ಏನು ಬಿ ಜೆ ಪಿನೇ ಬರ್ಬೇಕು ಸರ್. ಸರ್, ದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಇರ್ಬೇಕು ಸರ್. ಯಾಕೆ ಸರ್? ಅವ್ರು ಒಳ್ಳೆ ಆಡಳಿತ ಇದೆ. ಏನು ಸರ್, ಜನ ಸುರಕ್ಷಿತವಾಗಿರ್ಬೇಕಂದ್ರೆ ಬಿ ಜೆ ಪಿ ಇರ್ಬೇಕು. ಅವ್ರದ್ದು ಏನೇ ಪ್ರಾಪರ್ಟಿ ಮಾಡಲಿ ಅವರು ಆಶ್ವಾಸನೆ ಕೊಟ್ಟರೆ ಸ್ಥಿರವಾದ ಕೊಡ್ತಾರೆ. ಈ ಕಾಂಗ್ರೆಸ್ ಕಡೆಯಿಂದ ಚರಾನೇ ಅದು ಶಾಶ್ವತವಾಗಿ ಉಳಿಯೋದಿಲ್ಲ ಯಾವುದಾಗಲಿ. ಸರ್, ಇವಾಗ ದೇಶದ ಸುರಕ್ಷತೆ ಅಂತ ಹೇಳಿದ್ರೆ ಹೌದು, ಒಂದು ಕಾರಣ ಹೇಳ್ಬೋದಾ? ಯಾವುದು? ನೀವು ಭದ್ರತೆ, ಎಲ್ಲ ಭದ್ರತೆ ಇದೆ ಸರ್. ಏನು ಆಗಿದೆ ಅಂತ ಎಲ್ಲ ಎಂತೆಂಥ ಕೆಲಸ ಆಗಿದ್ದಾರೆ ಸರ್, ನಿಮಗೆ ಗೊತ್ತಿಲ್ಲ ಏನಿಲ್ಲಲ್ಲ. ನೀವು ಹೇಳ್ಬೋದು, ಹಾಂ, ನೀವು ಹಂಚ್ಕೋಬೋದಾ? ಅಲ್ಲ, ಅದು ನಮಗೆ ತಿಳಿದ ಮಟ್ಟಿಗೆ ಶಾಶ್ವತ ಕೆಲಸ ಮಾತ್ರ ಮಾಡಿದ್ದಾರೆ ಸರ್. ಆರ್ಮಿದವ್ರಿಗೆ ಮಾಡಿದ್ದಾರೆ, ದೇವಸ್ಥಾನ ಮಾಡಿದ್ದಾರೆ ಸರ್. ಏನು ಸರ್, ಆಮೇಲೆ ಕೆಲವೊಂದು ಕೂಲಿ ಜನಗಳಿಗೆಲ್ಲ ಲೋನ್ ಕೊಟ್ಟಿದ್ದಾರೆ, ಫೆಸಿಲಿಟೀಸ್ ಕೊಟ್ಟಿದ್ದಾರೆ, ಬದುಕಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್ ಅವರು. ಆಮೇಲೆ ಅಕ್ಕಿ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಕಡೆಯಿಂದ ಅಲ್ಲ, ಅದು ಸೆಂಟ್ರಲ್ ಕಡೆಯಿಂದನೇ ಬರ್ತಿರೋದು. ಇವರು ಸುಮ್ಮನೆ ನಾವು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನೀವೇನು ಹೇಳ್ತೀರಿ? ಅವೆಲ್ಲ ಚರ ಅಂತ ಹೇಳ್ತಿಲ್ಲ ಸರ್, ಅದು ಶಾಶ್ವತ ಅಲ್ಲ. ಅದು ಸ್ಥಿರವಾದ ಕೊಡ್ಬೇಕು ಅವರು. ಅದು ಆ ಫೆಸಿಲಿಟಿ ಮೋದಿ ಹತ್ರ ಇದೆ, ಕಾಂಗ್ರೆಸ್ ಹತ್ರ ಇಲ್ಲ ಸರ್ ಆ ಫೆಸಿಲಿಟೀಸ್. ಕತೆ ಎಲ್ಲ ಹೇಳೋದು ಬೇಡ. ಸೊಂಡೂರಿನಾಗ ಒಳ್ಳೆ ಒಂದು ಹಾಸ್ಪಿಟ್ಲ್ ಇಲ್ಲ. ಮೇನು ಹೆರಿಗೆ ಆಗತ್ತಂದರೆ ಹಾಸ್ಪಿಟ್ಲ್ ಇಲ್ಲ, ಒಂದು ಆರಾಮಿಲ್ಲ ಅಂದರೆ ಹಾಸ್ಪಿಟ್ಲ್ ಇಲ್ಲ. ಒಟ್ಟು ಬೇರೆ ಕಡೆಗೆ ಹೋಗ್ಬೇಕು, ಬಳ್ಳಾರಿ, ಸೊಂಡೂರು ಅದೆಲ್ಲ ಹೋಗ್ಬೇಕು. ನಾವು ಆಟೋಗಳಿಗೆ ಹೋಗಿ, ಬಸ್ಗಳಿಗೆ ಹೋಗಿ ಮತ್ತೆ ಬರಬೇಕು, ಅಲ್ಲಿ ಕಾಯಬೇಕು. ಅವೆಲ್ಲ ಅವಶ್ಯಕತೆ ಇಲ್ಲ. ನೀರಿಂದ ಸಮಸ್ಯೆ, ಆಮೇಲೆ ಕಾಲುವೆಗಳು ಸಮಸ್ಯೆ, ಕ್ಲೀನ್ ಮಾಡಲ್ಲ ದಿವಸ. ಅದು ಎಲ್ಲ ರೋಗಗಳೇ ಇವಾಗ ಎಲ್ಲ ಮಲೇರಿಯಾ ಬಂತು, ಟೈಫಾಯ್ಡ್ ಬಂತು, ಅವೆಲ್ಲ ಭಾಳ ಜನ ನಾಯಕರಿಗೆ ಇದೈತೆ. ಬಡವ್ರ ಬಗ್ಗೆಗೆ ಇಲ್ಲಿ ಏನಿಲ್ಲ. ಬಡವ್ರಿಗಂತೂ ಏನು, ನಮಗೆ ನೌಕರಿ ಇತ್ತು, ರಿಟೈರ್ಡ್ ಆಗಿವಿ, ಇಲ್ಲ ನಂಗಿಲ್ಲ. ನಮಗೆ ಪೆನ್ಷನ್ ಬರ್ತಂತ ನಾವು ಜೀವನ ಮಾಡ್ತೀವಿ. ಇಲ್ದವ್ರು ಏನು ಮಾಡಬೇಕು? ಅವ್ರಿಗೊಂದು ಕೆಲಸ ಇಲ್ಲಿ ನೋಡ್ಕೊಳಕ್ಕೆ ಎಲ್ಲೈತೆ ಹೇಳಿ ತೋರ್ಸೋಣ. ನಮ್ಮದು ಅನ್ನೋದು ಏನೇನು ಐತೆ ಇಲ್ಲಿ? ನಮ್ಮ ಗುಡ್ಡದಾಗ ನಾವು ಕೆಲಸ ಮಾಡ್ತೀವಿ ಅಂತ ಏನಿಲ್ಲ. ಈಗ ಚುನಾಯಿತ ಪ್ರತಿನಿಧಿಗಳಿಗೆ ಏನು ಹೇಳ್ತೀರಾ ನೀವು? ನಾವು ಅದೇ ಹೇಳ್ತೀನಲ್ಲ, ಬೀದಿಗೆ ಲೈಟ್ ಇಲ್ಲ. ಫಸ್ಟು ಬೀದಿ ಲೈಟ್ ಇಲ್ಗಳಿಲ್ಲ, ಕತ್ಲದಾಗ ಇದ್ವಿ. ಬರ್ರಿ ನೋಡ್ರಿ ಬೇಕಾದ್ರೆ. ನಾವೇ ಮನೆ ಮುಂದೆ ಲೈಟ್ ಹಾಕ್ಕೊಂಡು, ನಾವೇ ಬೀದಿಯಾಗ ಲೈಟ್ ಹಾಕ್ಕೊಂಡು ಕುಂತ್ಕೊಂಡಿವಿ. ಹೌದಾ? ಮತ್ತು ಒಳ್ಳೆ ಕಾಲೇಜ್ ಎಲ್ಲ ಐತಪ್ಪ, ಒಳ್ಳೆ ದುಡ್ಡಿನ ಕಾಲೇಜ್ಗಳು ಇದಾವೆ. ದುಡ್ಡು ಕಟ್ಟಕ್ಕೆ ಆಗ್ತೈತೆ ಬಡವ್ರಿಗೆ, ಓದ್ಬೇಕಂತಿರ್ತಾರೆ. ದುಡ್ಡು ಕಟ್ಟಕ್ಕೆ ಆಗ್ತೈತಾ? ಹೇಳ್ರಿ ನೀವೇ. ದುಡ್ಡು ಕಟ್ಟೋಕ್ಕಾಗಲ್ಲ. ಬಡವ್ರು ಎಲ್ಲಿ ಹೋಗಿ ಓದಬೇಕು? ಗೌರ್ಮೆಂಟ್ ಕಾಲೇಜ್ ಒಂದು ಒಳ್ಳೆ ಡಿಗ್ರಿ ಕಾಲೇಜ್ ತೆಗಿಲಿ ಮತ್ತು ನೋಡೋಣ. ಅದು ತೆಗ್ದಾರ, ಅದೆಲ್ಲೋ ಸುಡುಗಡೆಯಾಗಿ ಇಟ್ಟಾರ. ಮಕ್ಕಳಿಗೆ ಹೋಗೋಕೆ ದಾರಿ ನಡ್ಕೊಂತ ಹೋಗ್ಬೇಕಾ? ದುಡ್ಡಿದ್ದವರು ಬಸ್ಸಿಗೆ ಹೋಗ್ತಾರೆ, ದುಡ್ಡಿಲ್ದವರು ಎಲ್ಲಿ ಹೋಗ್ತಾರೆ? ಸೊ ಈಗ ಇದಕ್ಕೆಲ್ಲದಕ್ಕೂ ಪರಿಹಾರ ಏನು ಮಾಡಬೇಕು? ಯಾರು ಗೆಲ್ತಾರೋ ಅವ್ರು ಮಾಡ್ಬೇಕು. ಈಗ ಓಟ್ ಹಾಕಿ, ನಾವೆಲ್ಲ ಓಟ್ ಹಾಕೋದು. ನಾನು ಓಟ್ ಹಾಕಿದ್ರೆ ನೀನು ಗೆಲ್ತಿ. ನಾನು ಒಂದು ಓಟ್ನಾಗೆ ಸೋಲು ಗೆಲುವು ಇರ್ತೈತಿ, ಹೌದಂತ್ರಿಲ್ಲ? ಒಂದು ಓಟ್ನಾಗ ಸೋಲು ಗೆಲುವಿದ್ದಾಗ ಒಂದು ಓಟ್ ನಾನು ಹಾಕಿರೋದ್ರೆ ನೀನು ಗೆದ್ದು ಬಿಡ್ತಿ. 5 ವರ್ಷ ನೀನು ಆಡಾಡ್ತಿ. 5 ವರ್ಷ ತಕ್ಕ ನೀನು ಬಾಲೆ ಸುತ್ತ ತಿರುಗಾಡ್ಬೇಕು. ಓದ್ದವ್ರಿಗೆ ಕೆಲಸ ಎಲ್ಲ ಐತೆ ಹೇಳಿ ತೋರ್ಸೋಣ. ಈಗ ಮುದುಕರಿಗೆ ವರ್ಷ ಸರ್ವಿಸ್ ಮುಗಿಸಿ ಇದು ಮಾಡ್ಕೊಂತ ಹೋಗಿರಿ. ಮನೆಗೆ ಕುಂತಿರೋನಿಗೆ ಏನೈತಿ ಕೆಲಸ? ಈಗ ಇವ್ರು ತರಕಾರಿ ವ್ಯಾಪಾರ ಮಾಡ್ತಾಯಿದ್ದಾರೆ. ಇವರು ಮಾಡಿದ್ರೆ ಮಾತ್ರ ಊಟ, ಇಲ್ಲಂದ್ರೆ ಇಲ್ಲ. ಹುಡುಗರು ಸ್ಕಾಲರ್ಶಿಪ್ಪನ್ನು ಸರಿಗೆ ನೆಟ್ಟಿಗೆ ಕೊಡ್ತಿದಾರೆ. ಹೇಳ್ಬಿಡ್ರಿ ನೋಡೋಣ, ಸ್ಕಾಲರ್ಶಿಪ್ ಕೊಡ್ತಿದಾರ? ಸ್ಕಾಲರ್ಶಿಪ್ ಇಲ್ಲ. ನಮ್ಮದು ಇದ್ದದ್ದು ಏನಂದರೆ, ಇಲ್ಲಿ ಯಾರು ಶ್ರೀರಾಮ್ಲು ಏನು ಮಾಡಿಲ್ಲ, ತುಕಾರಾಮ್ ಕೂಡ ಶತಕ್ಕೆ ನಮ್ಗೆ ಏನು ಮಾಡಿಲ್ಲ. ಅದು ಒಬ್ಬರ ಮುಂದೆ ಹೇಳ್ಕೋಬಾರ್ದು. ಅದು ಅವ್ನು ನಾ ಕಟ್ಗೆತ್ತಾನ, ಅವನು ಏನು ಮಾಡಲಿಲ್ಲ. ಇವನು ಆಸೆ ಮಾತು ಹೇಳಿದ್ರೆ ಅವನು ಕೂಡ ಏನು ಮಾಡಿಲ್ಲ. ಸಿರಕೊಪ್ಸ ತೋರ್ತಾನೆ ಅಂತೇಳಿ ಸಿರಕೊಪ್ಸ ಕೂಡ ತೋರ್ಲಿದ್ರೆ ನನ್ನ ಹೆಣ್ಮಗಳಪ್ಪ. ನಾನು ಏನು ಮಾಡ್ಬೇಕು ಅದಕ್ಕೆ? ಅದು ನೀವು ಹೇಳ್ರಿ, ನಮಗೆ ಅರ್ಥ ಆಗ್ಬೇಕಲ್ಲ ಅದು. ಹೇಳಿ, ಈಗ ಏನಾಗಬೇಕು? ಈಗ ನಿಮ್ಮ ಸಂಡೂರಿಗೆ ಏನೇನು ಅಭಿವೃದ್ಧಿ ಆಗಬೇಕು? ಅಭಿವೃದ್ಧಿ ಏನಿಲ್ಲಪ್ಪ, ಬಡ ಜನಕ್ಕೆ ಕಾಪುರ ಮಾಡ್ರಿ, ಬೇರೆದು ಬೇಡ. ಇವತ್ತು ಬರೋದು ನನಗೆ ಪಕ್ಕ ಬರ್ತೈತೆ ಅಂಬದು ನನಗೆ. ಇಲ್ಲಿಗೆ ನಾನು ಇಷ್ಟು ದಿನ ಅಂದ್ಕೊಂಡಿದ್ದೆ, ಕಾಂಗ್ರೆಸ್ ಬಿಟ್ಟು ಇಲ್ಲಿ ಅಂತ ಸೊಂಡ್ರ ತಾಲೂಕಿನಾಗಂತ ಗೆಲ್ಲೋದಾಗೋದಿಲ್ಲ. ಅವ್ರು ನಂಬರ್ ಬರಲಿಕ್ಕೆ ಗೆಲ್ಲೋದಾಗೋದಿಲ್ಲ ಇಲ್ಲಿ.
ಬರೋದು ಕಾಂಗ್ರೆಸ್ಸನ್ನೇ. ಸರ್ ನಮಸ್ಕಾರ, ತಮ್ಮ ಹೆಸರು? ಪ್ರಕಾಶ್ ಅಂತ. ಏನು ಕೆಲಸ ಮಾಡ್ತೀರಿ ಸರ್ ನಾನು ಅಕೌಂಟೆಂಟ್ ಆಗಿದ್ದೀನಿ ಸರ್ ಆಫೀಸಲ್ಲೇ. ಹೇಳಿ ಸರ್. ಏನೇ ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಬಂದಿದೆಯಲ್ಲ MP ಎಲೆಕ್ಷನ್ ಏನು ಹೇಳೋಣ ಸರ್, ಎಲೆಕ್ಷನ್ ರಾಜಕೀಯ ಅಂದಮೇಲೆ ಇದ್ದಿದ್ದೆಲ್ಲ ನಮಗೆ ಹೆಂಗಿದೆ ಇವಾಗ ಸಂಡೂರಲ್ಲಿ ಫೈಟು? ಚೆನ್ನಾಗಿದೆ ಸರ್. ಎಲೆಕ್ಷನ್ ಅನ್ನೋ ಇದ್ದಿದ್ದೆ, ಫೈಟ್ ಅನ್ನೋದು ಇನ್ನೇನೈತೆ. MP ಕ್ಯಾಂಡಿಡೇಟ್ ನೋಡಿ ಮತ ಹಾಕ್ಬೇಕಾಗುತ್ತೆ. ನೋಡ್ಬೇಕು ಯಾರಿಗೆ ಏನಾಗುತ್ತೋ ಗೊತ್ತಿಲ್ಲ. ಇದೆ ಮೋದಿ ಹವಾ ಇದೆ. ಪ್ರಬಲ ಅಭ್ಯರ್ಥಿ ಅಂತ ಯಾರು ಅನ್ಸುತ್ತೆ ನಿಮಗೆ? ಪ್ರಬಲ ಅಭ್ಯರ್ಥಿ ಅಂತೇನು ಇಲ್ಲಿ ಯಾರೂ ಇಲ್ಲ, ಸುಮ್ಮನೆ ನೋಡೋಕ್ಕಷ್ಟೇ ಅಭ್ಯರ್ಥಿ ಅಷ್ಟೇ. ಅದರಲ್ಲಿ ನೋಡಿ ಹಾಕ್ತಾರೆ ಅಷ್ಟೇ. ಮೋದಿ ಅಂತೂ ಗ್ಯಾರಂಟಿ 100% ಬರ್ತಾರೆ. ಇಲ್ಲೇನಾಗುತ್ತೋ ನೋಡ್ಬೇಕಷ್ಟೇ. ವ್ಯಕ್ತಿಗತವಾಗಿ ಆಗ್ತಿರೋ ಪಕ್ಷ ನೋಡ್ಕೊಂಡು ಆಗ್ತಿರೋ? ಪಕ್ಷ ಅನ್ನೋದೇನಿಲ್ಲ ಸರ್, ನೋಡ್ಬೇಕು ಯಾರು ಏನಾಗುತ್ತೆ ಅಂತ ನೋಡ್ಬೇಕಷ್ಟೇ. MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ? ನಾವು ಕಾಂಗ್ರೆಸ್ಗೆ ಹಾಕ್ಬೇಕಂತೀವಿ ಸರ್. ಯಾಕೆ? ಎಲ್ಲ ಸವಲತ್ತು ಮಾಡ್ಯಾನೆ, ನಾವು ಇಳಿದ್ರು ಹೆಣ್ಮಕ್ಳಿಗೆ ಸವಲತ್ತು ಮಾಡ್ಯಾನೆ. ಹೆಣ್ಮಕ್ಳು ಎಲ್ಲ ನಾವು ಇಲ್ಲದಾಗ ನಡ್ಸ್ಕೊಂಡು ಹೋಗ್ತಾರೆ ಅವರು. ಅದರಿಂದ ಅಭಿಪ್ರಾಯ ನಮಗೆ ಕಾಂಗ್ರೆಸ್ ಐತಲ್ಲ, ಕಾಂಗ್ರೆಸ್ಗೆ ಹೋಗ್ತೀವಿ, ಕಾಂಗ್ರೆಸ್ಗೆ ಹಾಕ್ಕೊಂಡು ಹೋಗ್ತೀವಿ. ಮತ್ತು ಎಲ್ಲ ನಾವು ಇಳಿದ್ರು ಕೂಡ ಹೆಣ್ಮಕ್ಳಿಗೆ ಅವ್ರು ಗೃಹಲಕ್ಷ್ಮಿ ಆಗ್ತಾನೆ. ಅವ್ರು ನಾವಿದ್ರೆ ನಿಲ್ಲಿದ್ರೆ ಅವ್ರು ತಗೊಂಡು ಜೀವನ ಮಾಡ್ಕೊಂಡು ಹೋಗ್ತಿರ್ತಾರೆ. ಮನೆ ನಡೆಸ್ತಾರೆ, ಅನುಕೂಲ ಆಗಿದೆ. ಅನುಕೂಲದಿಂದ ಮತ್ತು ಯಾಕಂದ್ರೆ ಅವ್ರದ್ದು ಉಪ್ಪು ತಿಂದಮೇಲೆ ಅವ್ರಿಗೆ ಹಾಕ್ಬೇಕಾ, ಅವ್ರು ಉಪ್ಪು ತಿಂದಮೇಲೆ ಅವ್ರದ್ದೇ ಹಾಕ್ಬೇಕಾ? ಯಾರು ಆಗಲಿ ಆದ್ರೂ ಅವ್ರನ್ನ ಸರ್ಕಾರನೇ ಕೊಡೋದಾಗ್ಲಮ್ಮ. ಸರ್ಕಾರ ಕೊಡೋದಾದ್ರೂ ಅವ್ರು ಜತ್ತ ಮಾಡ್ಕೊಂಡು ನಮಗೆ ಜೋಡಿಸಿ ಹಾಕೋದು ಹೇಳು. ಎಷ್ಟು ಜವಾಬ್ದಾರಿ ಅವರಿಗೆ, ಭಾಳ ಜವಾಬ್ದಾರಿ ಅವ್ರಿಗೆ. ಯಾಕಂದ್ರೆ ಎಲ್ಲರಿಗೆ ಒಂದಲ್ಲ ಅಂದರೆ ಎರಡಲ್ಲ ಅಂದ್ರೆ ಡಿಸ್ಟಿಕ್ಗೆ ಹಾಕಬೇಕು ಅವರು. ಮತ್ತು ಅದರಿಂದ ಅವ್ರಿಗೆ ಮತ್ತೆ ಸಹಾಯ ಮಾಡಲೇಬೇಕಲ್ಲ. ಮತ್ತು ಸಹಾಯ ಮಾಡಲಿಲ್ಲ ಹೆಂಗೆ? ಅದಕ್ಕಾಗಿ ಸಹಾಯ ಮಾಡ್ತೀವಿ. ಮತ್ತು ಅವ್ರಿಗೆ ನಮಗೆ ಕಾಂಗ್ರೆಸ್ಸೇ ಪಕ್ಕ, ಅವರಿಂದನೇ ಸಹಾಯ ಐತೆ. ಅವರಿಂದನೇ ಮತ್ತು ಹೆಣ್ಮಕ್ಳು ನಮ್ಮಿಂದ ನಮ್ಮ ಕಾಯಿ ಕೊಡೋದಲ್ಲ, ಅವರೇ ಹೆಂಗೋ ಜೀವನ ನಡೆಸ್ಕೊಂಡು ಹೋಗ್ತಾರೆ. ಸಾಕು, ಸರ್ಕಾರ ನಮ್ಮ ದುಡ್ಡನ್ನೇ ಆಗಲಿ ಅವ್ರು ಜತ್ನ ಮಾಡಿ ಜೋಡಿಸಿ ಹಾಕೋದು ಹೇಳ. ಸರ್ ನಮಸ್ಕಾರ, ತಮ್ಮ ಹೆಸರು? ಸುರೇಶ್. ಏನು ಕೆಲಸ ಮಾಡ್ತೀರಿ? ಡ್ರೈವರ್. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ ಸರ್? ನಾವು ಮೋದಿಗೆ ಓಟು. ಯಾಕೆ? ಮೋದಿ ನಮ್ಮ ದೇಶಕ್ಕೋಸ್ಕರ ಪಚಾಡ್ತಾರೆ, ರೋಡ್ ಗೀಡ್ ಚೆನ್ನಾಗುತ್ತೆ ಅಷ್ಟು, ಅದಕ್ಕೋಸ್ಕರ ಮೇನ್ ಮೋದಿ. ನಮಗೆ ಸಾರ್ವಜನಿಕ ಡೆವಲಪ್ಮೆಂಟ್ನ ಈ ರೋಡ್ ಚೆನ್ನಾಗಾದರೆ ಈಗ ಒಂದು ಸಾರ್ವಜನಿಕ ಇಮಿಡಿಯೇಟ್ಲಿ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೋದು, ಒಳ್ಳೆ ಅನುಕೂಲ ಆಗುತ್ತಂತ. ಅದಕ್ಕೋಸ್ಕರ ಮೋದಿ. ಏನೇನು ಅಭಿವೃದ್ಧಿ ಆಗಿದಾವೆ ಸಂಡೂರಲ್ಲಿ? ಸೊಂಡ್ರಲ್ಲಿ ಏನಾಗಿಲ್ಲ ಸರ್, ಸೊಂಡ್ರಲ್ಲಿ ಏನಾಗಿದೆ? ಸೊಂಡ್ರಲ್ಲಿ ಏನಾಗಿಲ್ಲ. ಈ ತುಕಾರಾಮ್ MLA ಆದ್ರೂ ಅಷ್ಟೇ ಐತಿ, ಯಾರಾದ್ರೂ ಅಷ್ಟೇ ಸರ್. ಯಾವ ಹೆಣ್ಮಕ್ಳಿಗೆ ಬಸ್ ಫ್ರೀ ಅವೆಲ್ಲ ಮಾಡಿ ಇನ್ನು ಸ್ವಲ್ಪ ಕೆಲಸನಕ್ಕೆ ಬರಲ್ದಂಗೆ ಆಗಿಬಿಟ್ಟಿದ್ದಾರೆ ಸರ್. ಅದೇ ಏನಂದ್ರೆ ಸರ್, ಹಾಸ್ಪಿಟ್ಲು ಇವ್ನು ಮಾಡ್ಬೇಕಾಯ್ತು ಅವ್ರು ಡೆವಲಪ್ಮೆಂಟ್. ಚೆನ್ನಾಗಾಯ್ತು ಸರ್. ಒಟ್ಟು ನಮಗೇನು ಮೋದಿ ಬೇಕಷ್ಟೇ. MP ಎಲೆಕ್ಷನ್ನು ಕಾಂಗ್ರೆಸ್ ಮತ್ತು BJP ಒಳ್ಳೆ ಫೈಟೌಟ್ ಅದಾವ. ಕಾಂಗ್ರೆಸ್ ಬಂದ್ಬಿಟ್ಟು ಹೆಣ್ಮಕ್ಳ ಮನವೊಲಿಸೋದು ಜಾಸ್ತಿ ಐತೆ. ಯಾಕಂದ್ರೆ ಗೃಹಲಕ್ಷ್ಮಿ ಅಂತ ಮಾಡಿಬಿಟ್ಟಿದ್ದಾರೆ 2,000 ರೂಪಾಯಿ, ಅದನ್ನ ಬದಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕಾಂಗ್ರೆಸ್ಸೇ ಇದೆ, ಲೀಡ್ ಐತಿ. BJP ಚೆನ್ನಾಗಿ ಕೆಲಸ ಮಾಡಿ, ಪಾಪ ಮೋದಿ ಒಳ್ಳೆ ಇದು, ಆತನ ಥೀಮು, ಆತ ವರ್ಕು ಚೆನ್ನಾಗಿ ಮಾಡಿದೆ. ಇದುವರೆಗೆ ಒಂದಿನ ರಜೆ ತೊಗೊಂಡಲ್ಲ, ದಿನಕ್ಕೆ 20 ತಾಸು ಕೆಲಸ ಮಾಡ್ತಾನೆ ಮೋದಿ ಬರ್ಬೇಕಂತ ನನ್ನ ಅಭಿಪ್ರಾಯ. ಇವಾಗ ಕೇಂದ್ರದಾಗ ಏನು ಮಾಡ್ಯಾರ ಅಂತ ಜನಕ್ಕೆಲ್ಲ ಗೊತ್ತೈತೆ. ಏನು ಮಾಡ್ಯಾರ ಹೇಳ್ರಿ? ಫಸ್ಟ್ ಕೇಂದ್ರದಾಗ ಒಬ್ಬ ಓಟಿಗೆ ಇದು, ಒಬ್ಬ ಎಂಪ್ಲಾಯ್ಸಿಗೆ 0 ಅಕೌಂಟಿಗೆ ಎಷ್ಟು 1 ಲಕ್ಷ, ಇದು 15 ಲಕ್ಷ ಹಾಕ್ತೀವಿ ಅಂತ ಹೇಳಿದರು. ಹಾಕಿದ್ರೆ ಅದು ಒಣ್ಣೆದ್ದು ಬಡ ಬಗ್ಗರಿಗೆ ಏನಾರು ಮಾಡ್ತೀವಿ ಅಂದರು, ಮಾಡಿದ್ರೆ ಅದು ಮನಿ ಏನಾರು. ಈಗ 10 ಅಲ್ಲ 15 ವರ್ಷ ಅಲ್ಲ 20 ವರ್ಷ ಬಿಟ್ಟರು ಅವ್ರು ಏನು ಮಾಡೋದಿಲ್ಲ ಜನಕ್ಕೆ. BJP ಅವರು ಒಂದೇ ಮಾತು ಹೇಳೋದು, ಏನು ಮಾಡಿದ್ರೆ ಅವ್ರು ಪ್ರೂಫ್ ಕೊಡೋಣ. ನಾನು ಮಾತಾಡ್ತೀನಿ ಆಮೇಲೆ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ ಸರ್. ಅಭಿಪ್ರಾಯ ಏನಿದೆ? ಏನಿಲ್ಲ ಸರ್, BJP ಸರ್. ಯಾಕೆ? ಏನು ಸರ್, ನರೇಂದ್ರ ಮೋದಿ ನೋಡಿ ಹಾಕ್ಬೇಕು ಸರ್. ಯಾಕೆ ಇಲ್ಲಿ ಕ್ಯಾಂಡಿಡೇಟ್ಸ್ಗಳು ನೋಡಿ ಹಾಕಲ್ಲ ನೀವು? ಇಲ್ಲ ಸರ್, ರಾಮುಲು ಒಳ್ಳೆ ವ್ಯಕ್ತಿ, ನಮ್ಮ ಸ್ಥಳೀಯ ವ್ಯಕ್ತಿ ಪಾಪ. ಏನೇನು ಅಭಿವೃದ್ಧಿ ಕಾರ್ಯಗಳು ಆಗಿದಾವೆ ಇಲ್ಲಿ ಸಂಡೂರಿಗೆ? ಮಾಡಿದ್ದಾರೆ ಸರ್, ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ. ಕೆಲವರು ರೋಡ್ಗಳು ಮಾಡಿದ್ದಾರೆ, ಕೆಲವರು ಬಿಲ್ಡಿಂಗ್ಗಳು ಅವೆಲ್ಲ ಮಾಡಿದ್ದಾರೆ ಸರ್. ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಹೌದು. ನಿಮ್ಮ ಅಭಿಪ್ರಾಯ ಏನಿದೆ ಸರ್? ನಮ್ಮ ಅಭಿಪ್ರಾಯ ಈ ಸರಿ ಎಲ್ಲ ನಾವು ಈ ಸಂಡೂರಿನಲ್ಲಿ ಮೊದಲಿದ್ರು ಕಾಂಗ್ರೆಸ್ ಅಭ್ಯರ್ಥಿನೇ ನಾವು ಬೆಂಬಲಿಸ್ತಾ ಇದ್ದೀವಿ. ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ಅಭ್ಯರ್ಥಿ ಇಲ್ಲೆಲ್ಲ ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ಈ ತುಕಾರಾಮ್ ಅವರು. ಅದನ್ನು ನೋಡ್ಕೊಂಡು ಜಿಲ್ಲೆಯಲ್ಲಿ ಸತ್ಯ ಅವ್ರು ಕೆಲಸ ಮಾಡ್ಬೋದು ಅಂತಂದೇಳಿ ನಾವು ಕಾಂಗ್ರೆಸ್ನೇ ಬೆಂಬಲಿಸ್ತಿದ್ವಿ. ಏನೇನು ಅಭಿವೃದ್ಧಿಗಳು ಆಗ್ಬೇಕು ಸರ್ ಸಂಡೂರಿಗೆ? ಸಂಡೂರಿಗೆ ಈಗ ಆಲ್ರೆಡಿ ಅವರು ಅಲ್ಲಿ ಘೋಷಣೆ ಮಾಡ್ಕೊಂಡಿದ್ದಾರೆ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಒಂದು,
ಆಮೇಲೆ ಬಸ್ ಮಿನಿ ವಿಧಾನಸೌಧ ಇವೆಲ್ಲ ಆಲ್ರೆಡಿ ಘೋಷಣೆ ಆಗಿದ್ದಾವೆ. ಈಗ ಹಂತವಾಗಿ ಕೆಲಸ ನಡೀತಾ ಇದ್ದಾವೆ. ನೀರಾವರಿ ಸಚಿವ ಆಗಿ ತೂಕ ಸಂತೋಷ್ ಲಾಡು ಬಿಟ್ಕೊಟ್ಟಾನ. ಈ 4 ವರ್ಷ ಗೆದ್ದು ಏನು ಪ್ರಯೋಜನ ಐತಿ? ಅವನು ಏನು ಪ್ರಯೋಜನ ಐತ್ರಿ? ಇನ್ನೊಬ್ರಿಗೆ ಸಚಿವ ಕಾಲಕ್ಕೆ ಬಿಟ್ಟರೆ ಇವಾಗ ಎಲೆಕ್ಷನ್ ನಿಂತ್ಕೊಂಡಾನ. ಅವನೇನೋ ಸಚಿವನೇ? ಅವನು ವೇಸ್ಟ್. ಅವ್ನು ಯಾರು ಓಟ್ ಹಾಕ್ತಿದ್ದಾರೆ? ಅವನಿಗೆ ವೇಸ್ಟ್. ಅವ್ನಿಗೆ ಹಾಕೋಕ್ಕಿಂತ ಬೇರೆಯವರಿಗೆ ಒಂದು ಹಾಕಿರೋ ಒಂದು ವೇಸ್ಟ್ ಆಗುತ್ತೆ. ಇನ್ನೊಬ್ರಿಗೆ ಸಚಿವ ತನಕ ಬಿಟ್ಟು ಅವನು ಸಂತೋಷ್ ಲಾಡು ಬಿಟ್ಟು ಕೊಟ್ಟಾನ. ಅವನು ಇಲ್ಲೇ ಸೊಂಡ್ರ ಆಯ್ದ್ರೆ ಹಾಕಲ್ಲ, ಬೇರೆಗೆ ಅದು ಬಿಟ್ಟು ಕೊಡಬೇಕು. ವೇಸ್ಟ್. ಅವನು ಇದ್ದ ಸೊಂಡ್ರಿಗಿದ್ದದೇ ವೇಸ್ಟ್. ಅವನು ಏನೈತಿ? ಇಲ್ಲಿ ಒಂದು ಹಾಸ್ಪಿಟ್ಲ್ ಐತೆ, ಒಂದು ಏನೈತ್ರಿ? ಅವನು ನೀರೈತೆ, ವೇಸ್ಟ್ ಅವನಲ್ಲ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಏನು ನಿಮ್ಮ ಅಭಿಪ್ರಾಯ? ಏನೈತ್ರಿ, ಯಾರು ಒಳ್ಳೆಯಾರ ಅವ್ರನ್ನ ನೋಡಿ ಆರಿಸ್ಬೇಕಷ್ಟೇ. ಯಾರು ಒಳ್ಳೆಯವರು ಅನ್ಸುತ್ತೆ ನಿಮ್ಗೆ ಇಲ್ಲಿ ನಿಮ್ಮ ಕ್ಷೇತ್ರದಲ್ಲಿ? ಇಬ್ಬರು ಹಂಗದಾರ ರೀ, ಯಾರಿಗೆ ಇದನ್ನು ಮಾಡೋದು ಸೇಮ್ ಅದಾರ. ಫೈಟ್ ಅನ್ಸುತ್ತಾ ನಿಮ್ಗೆ? ಟಫ್ ಫೈಟ್ ಏನಂದ್ರೆ 2 ಸಮಬಲ ತೋರಿಸ್ತದಾರ ಎಲೆಕ್ಷನ್ನಾಗ ಇವರು ಮೀಡಿಯೇಟರ್ಗಳು. ನಾವೇನು ಅಡ್ಡಾಡಲ್ಲ, ಇವರು ಮೀಡಿಯೇಟರ್ನ ನೋಡಿ ಇದನ್ನು ಮಾಡೋದಷ್ಟೇ. ಏನೇನು ಅಭಿವೃದ್ಧಿ ಕಾರ್ಯಗಳು ಆಗಿದಾವೆ ಇಲ್ಲಿ ಸಂಡೂರು? ಆಗಿದೆ. ರೋಡು ಪಾಡು ಎಲ್ಲ ಮಾಡ್ತದಾರೆ, ಆಗಿದಾವೆ. ಕಾಂಗ್ರೆಸ್ ಓಟ್ ಹಾಕಿದ್ರೆ ಮಳೆ ಬರಲ್ಲ, ಬೆಳೆ ಬರಲ್ಲ, ರೈತರ ಬಾಯಕ್ಕೆ ಮೊನ್ನೆ. BJP ಓಟ್ ಹಾಕಿದ್ರೆ ತರ್ರ BJPನ. ಮೋದಿ ಎಲ್ಲದೂ ಮಾಡ್ದಾನ ಸರ್. ಮೋದಿ ಪಕ್ಷದಾಗ ಮಳೆ ಬಂತು, ಎಲ್ಲ ಬಂತು. ಹೌದಾ? ಇವಾಗ ಏನಾಯ್ತು ಸರ್, ಬೇಸಿಗೆ ನೀರೇ ಸಿಗ್ತಾ ಇಲ್ಲ. ರಾಜಕೀಯಕ್ಕೂ ಏನು ಸಂಬಂಧ? ಅದನ್ನು ಬಿಡಿಸಿ ಹೇಳ್ಬಾರ್ದು. ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಅನ್ಕೊತೀನಿ. ಅರ್ಥ ಮಾಡ್ಕೊಂಡ್ರು. ಯಾಕಂದರೆ ಕಾಂಗ್ರೆಸ್ಸಿಂದ ಏನು ರೈತರಿಗೆ ಉಪಯೋಗ ಇಲ್ಲ. ಬಾಯಿಗೆ ಮೊನ್ನೆ ಹಾಲಿನ ರೇಟ್ 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ರೈತರಿಗೆ ಹೋಗ್ತಾ ಇಲ್ಲ. ಮೊಸರಿನ ರೇಟ್ 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಬರ್ತಾ ಇಲ್ಲ. ಎಣ್ಣೆಗೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಗಂಡು ಮಕ್ಳ ಹತ್ತ ಕಿತ್ಕೊಂಡು ಹೆಂಡ್ತಿ ಕೊಡ್ತಾ ಇದ್ದಾರೆ, 800 ರೂಪಾಯಿ ತಿಂತಾ ಇದ್ದಾರೆ. ಯಾರಪ್ಪನ ಮನೆ ದುಡ್ಡು? ಲೆಕ್ಕ ಇಲ್ಲ, ಪತ್ರ ಇಲ್ಲ. ಏನು ಹೇಳ್ಬೇಕು ಹೇಳಿ? ಅದನ್ನ ದುಡಿದ ರೊಕ್ಕ ಎಲ್ಲ ಬರೀ ಖಾಲಿ ಮಾಡ್ದಂಗೆ ಆಗೋಗ್ತಾ ಇದೆ ಜೀವನ. ಇಲ್ಲಿ 40,000 ಸಂಬಳ ದುಡಿತಾ ಇದ್ದೀವಿ, 40 ರೂಪಾಯಿನೂ ಜೋಬಲ್ಲಿಲ್ಲ. ಎಲ್ಲದೂ ದುಬಾರಿ ಮಾಡಿದಾರ. ಯಾವ್ದು ಕೊಡ್ಬೇಕು ಹೇಳಿ? 2 ರೂಪಾಯಿಗೆ 15 ಲೀಟ್ರ್ ನೀರು ಬರ್ತಾಯಿತ್ತು, 5 ರೂಪಾಯಿ ಹಾಕಿದ್ರೆ 15 ಲೀಟ್ರ್ ನೀರು ಮಾಡಿದ್ದಾರೆ. ಇಲ್ಲಿಂದ ಸಮಯ ಕರೆಂಟ್ ಬಿಲ್ ಫ್ರೀ ಮಾಡಿದ್ರು. 200 ಯೂನಿಟ್ ಜಾಸ್ತಿ ಯೂಸ್ ಮಾಡಿದ್ರೆ 500 ರೂಪಾಯಿ 3,000 ರೂಪಾಯಿ ಬಿಲ್ ಬಂದೈತೆ ನನ್ನ ಮನೆಗೆ ಬಿಲ್ಲು. ಇದೆಲ್ಲ ಯಾರು ಮಾಡಂತ ಹೇಳಿದ್ರು? ನಾರ್ಮಲ್ ಆಗಿದ್ದಾಗೆಲ್ಲ ಎಲ್ಲರೂ ಚೆನ್ನಾಗಿತ್ತ. BJP ಬಂದಾಗ ಇವೆಲ್ಲ ಏನು ರೈಸ್ ಆಗಿದ್ವಾ? ಯಾವುದೂ ಇದ್ದಿಲ್ಲ. ಈಗೆಲ್ಲ ಆಗೋಗೈತೆ ಅಷ್ಟೇ. ಸಂಡೂರು ಕ್ಷೇತ್ರದಿಂದ ಈಗ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಹೇಳ್ತೀರಿ? ಸಂಡೂರು ತಾಲೂಕಿನಾಗ ಅಂದರೆ ನಮ್ಮ ರಾಘವೇಂದ್ರ ಸರ್ ಅವರು ತೀರ್ಕೊಂಡ್ರು. ಅವ್ರ ಮಿಸಸ್ ಅವರು, ಅವರು ತಂದೆಯಿಂದ ಕ್ಷೇತ್ರದಾಗಿಂದನೂ ಚೆನ್ನಾಗಿತ್ತು ಸಂಡೂರು. ಏನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಸಂಡೂರನ್ನ? ಎಜುಕೇಷನ್ ಏನಿದೆ? ಮೂರಾಪುರಕ್ಕೆ ಇಲ್ಲೇದಿಲ್ಲ, ಮೂರಾರಿಪುರಕ್ಕೆ ಬಸ್ ಇಲ್ಲ ಸ್ಕೂಲ್ ಮಕ್ಕಳಿಗೆ. ಹೇಳ್ತಾ ಹೋದ್ರೆ ಒಂದಲ್ಲ 100 ಇದ್ದಾವೆ. ಎಜುಕೇಷನ್ ಸಂಡೂರು ತಾಲೂಕಲ್ಲಿ ಮಾಡಿದವ್ರಿಗೆ ಯಾರಿಗೂ ಜಿಂದಾಲ್ ಫ್ಯಾಕ್ಟ್ರಿಲಿ ಕೆಲಸ ಇಲ್ಲ, ಹೊರಗಡೆಯಿಂದ ಕರೆಸ್ತಾ ಇದ್ದಾರೆ. ಸರ್ ನೀವೇ ಅರ್ಥ ಮಾಡ್ಕೊಳ್ಳಿ. 12,000 ಸಂಬಳದಲ್ಲಿ ಅವ್ನ ಮನೆ ಮೇಂಟೈನ್ ಏನು ಮಾಡ್ತಾನೆ? ಹಾಲು ದುಬಾರಿ, ತರಕಾರಿ ದುಬಾರಿ, ರೇಷನ್ ದುಬಾರಿ. ಹೋಗೋ ಪೆಟ್ರೋಲು 104 ರೂಪಾಯಿ ಆಗಿ ಹೋಗಿದೆ. ಒಂದು ಸಾರಿ ಹೋಗಿ ಬಂದರೆ 1 ಲೀಟ್ರ್ ಪೆಟ್ರೋಲ್ ಬೇಕು. ದಿವಸಕ್ಕೆ ಅವ್ನಿಗೆ 800 ರೂಪಾಯಿ ಹೋದರೆ ಇಲ್ಲಿಂದ ಸರ್ ಅವ್ನು ಮಾಡ್ತಾನೆ ತಿಂಗಳಿಗೆ ಮೇಂಟೈನು. ಮನೆಯಲ್ಲಿಂದ ಮಾಡ್ತಾನೆ ಕೊಡೋ 12,000 ರೂಪಾಯಿ ಸಂಬಳದಲ್ಲಿ. ಜಿಂದಾಲ್ ನಾನು ಅದೇ ಅಭಿವೃದ್ಧಿ ಮಾಡಿದೆ, ಇದು ಅಭಿವೃದ್ಧಿ ಮಾಡಿದೆ ಅಂತಾರೆ. ಜಿಂದಾಲ್ಗೆ ಯಾವ ಅಭಿವೃದ್ಧಿನೂ ಇಲ್ಲ. ಫಸ್ಟ್ ಲೋಕಲವ್ರಿಗೆ ಪ್ರಿಫರೆನ್ಸ್ ಕೊಡಬೇಕು. ಹೌದಾ? ರೆಕಮೆಂಡ್ಗೆ ಏನು ಹೇಳೋಕೆ ಹೋದರೆ ಅವ್ರು ರೆಕಮೆಂಡ್ ಇವ್ರು ರೆಕಮೆಂಡ್ ಅಂತಂದರೆ ರೆಕಮೆಂಡ್ ಮೇಲೆ ಕೆಲಸ ಕೊಡೋಕೆ ಹೋದ್ರೆ ಓದಿದ್ದಕ್ಕೆ ಸಾರ್ಥಕ ಏನು ಬಂತು? ಹೌದಲ್ವಾ? ಎಜುಕೇಷನ್ ಮಾಡೋದಕ್ಕೆ ಏನು ಬಂತು? ಫಸ್ಟು ಲೋಕಲ್ ಪ್ರಿಫರೆನ್ಸ್, ಆಮೇಲೆ ಮುಂದೆ ಪ್ರಿಫರೆನ್ಸು. ಇಲ್ಲಿ ಕಾಂಗ್ರೆಸ್ ಇದೆ, ಮುಂದೆ ಏನಾಗುತ್ತೆ ಗೊತ್ತಾಗಿಲ್ಲ. ಈಗಿನ ಯುವಕರೆಲ್ಲ BJP ಇದು ಮಾಡ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ಸೇ ನಮ್ಮ ಸಂಡೂರು ತಾಲೂಕು ಇರೋದು. ಇಲ್ಲ, ಮುಂಚಿಂದನೂ ಇಲ್ಲಿ ಕಾಂಗ್ರೆಸ್ಸೇ ಇರೋದು. ಇವಾಗೆಲ್ಲ ಮುಂಚೆ ಯಾವಾಗಲೂ ಒಂದು MI ಗೋರ್ಪಡೆಯವರು ಇದ್ದಾಗಲಿಂದನೂ ಕಾಂಗ್ರೆಸ್ ಇದೆ. ಹಂಗಾಗಿ ಇದೆ ಕಾಂಗ್ರೆಸ್ ಅಭಿವೃದ್ಧಿ ಆಗ್ತಾನೇ ಇದೆ. ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. MLA ಅವರು MLA ಅವರೇ ತುಕಾರಾಮ್ ಅವರೇ ನಮ್ಮ ಇಲ್ಲಿ ಸಂಡೂರು ಕ್ಷೇತ್ರದಾಗಿರೋದು. ಅವರೇನೇ MP ನಿಂತಿದ್ದಾರೆ. ಅವ್ರು ಮುಂದೆ ಮಾಡ್ತಾರಂತ ನಮಗೆ ಭರವಸೆ ಇದೆ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಏನು ನಿಮ್ಮ ಅಭಿಪ್ರಾಯ? ಅಂದರೆ ನಮ್ಮ ತುಕಾರಾಮ್ ಸಾರೇ ಈ ಸಲ MP ಪಕ್ಕ. ಹೆಂಗೆ ಹೇಳ್ತೀರಿ ಅವರೇ ಅಂತ? ಅವ್ರಿಗೆ ನಾವು ಗೆಲ್ಸೋದು. MLA ಆಗಲಿ ಅವರೇ, MP ಆಗಲಿ ಅವರೇ. ಯಾಕಂದರೆ ಶ್ರೀರಾಮುಲಂದು ಮೊಳಕಾಮೂರು ಕ್ಷೇತ್ರ ನೋಡ್ಕೊಂಡಿವಿ 5 ವರ್ಷ.
5 ವರ್ಷದಾಗ 5 ಅಭಿವೃದ್ಧಿ ಅಂಬದು ಅವ್ರು ಮಾಡಲಿಲ್ಲ. ಅಲ್ಲಿ ಸರ್ಕಾರ ಇತ್ತು, ಮಿನಿಸ್ಟರ್ ಆದರು, ಏನೇನು ಮಾಡಲಿಲ್ಲ ಅವರು. ಅಲ್ಲಿ ಝೀರೋ ಅವ್ರ ಅಭಿವೃದ್ಧಿ ಕೈಗೆ ಸಿಗಲ್ಲ. ಶ್ರೀರಾಮುಲು ಅವ್ರಿಗೇನು ಅಧಿಕಾರ ಗೆಲ್ಲಿ ಹೋಗ್ಬೇಕು ಅಷ್ಟೇ ಬೇಕಿರೋದು. ತುಕಾರಾಮ್ ಸರ್ ಹಂಗಿಲ್ಲ. ಅವರು ಏನು ಕೆಲಸ ಮಾಡ್ಬೇಕು ಮಾಡಿಬಿಡ್ತಾರೆ. ಅವರು ಸುಳ್ಳು ಅವೆಲ್ಲ ಹೇಳಲ್ಲ ಅವರು. MP ಎಲೆಕ್ಷನ್ಸ್ ಬಗ್ಗೆ ಏನು ಹೇಳ್ತೀರಿ? MP ಎಲೆಕ್ಷನ್ ಬಗ್ಗೆ ಏನು ಹೇಳ್ಬೇಕಂದ್ರೆ ನಾವು ಹಿಂದೂ ಪರವಾಗಿ ಹೋರಾಡಬೇಕು. ಹೌದು, ಹಿಂದೂ ಪರವಾಗಿ ಹೋರಾಡ್ಬೇಕಂದ್ರೆ ಅದು ಯಾವುದಕ್ಕೆ ಓಟ್ ಹಾಕ್ಬೇಕು ಅನ್ನೋದು ಎಲ್ಲರಿಗೂ ತಿಳಿದೇ ಇದೆ. ಅಷ್ಟೇ ಹೇಳ್ತೀನಿ, ಅಷ್ಟೇ. ಸರ್, ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಇವಾಗ BJP ಬರಬೇಕಂತ ಅಂದ್ಕೊಳ್ತಿದ್ವಿ. ಯಾಕೆ? ಅವರು ದೇಶ ಮುಖ್ಯ, ದೇಶಕ್ಕೆ ಅವರು ಒಳ್ಳೆ ಡಿಜಿಟಲೀಕರಣ ಮಾಡ್ತಾ ಇದ್ದಾರೆ. ಹಾಗಾಗಿ BJP ಬರಬೇಕಂತ ಆಸೆ. MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ? MP ಎಲೆಕ್ಷನ್ಸು ಇಲ್ಲೇನಂತ ಏನಿದಿಲ್ಲ, ಬಟ್ ಏನಂದರೆ ಮೋದಿ ನೋಡಿ ಓಟ್ ಹಾಕಬೇಕು. MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ? MP ಕ್ಯಾಂಡಿಡೇಟ್ ಯಾರೇನು ಕೆಲಸ ಮಾಡಲ್ಲ, ಬಟ್ ಏನಂದರೆ 400 ಗಡಿ ದಾಟಬೇಕಂತೇಳಿ ಮೋದಿಗಾಗಿ ಓಟು. ಯಾಕೆ ಮೋದಿ ಹೋಗ್ಬೇಕಂತೇಳಿ? ದೇಶಕ್ಕೆ ಮೋದಿ ಒಳ್ಳೆಯದಾಗುತ್ತೆ. ಬೇರೆದವ್ರು ಬಂದ್ರೆ ಆಗಲ್ಲ. ಹೆಂಗೆ? ಹೆಂಗೆ ಅಂದರೆ ಇವರು ಏನು ಫುಲ್ಲಿ ಕ್ಲೀನ್ ಹ್ಯಾಂಡ್, ಬೇರೆಯವರೆಲ್ಲ ಕರಪ್ಟೆಡ್ ಹ್ಯಾಂಡ್ ಅಷ್ಟೇ, ಬೇರೆ ಏನಕ್ಕಾಗಲ್ಲ. MP ಎಲೆಕ್ಷನ್ಸ್ ಬರ್ತಾ ಇದೆ. ಹಾಂ ಸರ್, ನಿಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ಕಾಂಗ್ರೆಸ್ ಸರ್. ಯಾಕೆ? ನಮ್ಮ ಬಳ್ಳಾರಿ ಡಿಸ್ಟಿಕ್ ಕಾಂಗ್ರೆಸ್ಸೇ ಬರೋದು, ಕರ್ನಾಟಕದ ಕಾಂಗ್ರೆಸ್ಸೇ ಬರೋದು. ಏನು ಸೆಂಟ್ರಲ್ನಾಗ ಏನು ಮೋದಿ ಹವಾ ಇರ್ಬೋದು, ಇಲ್ಲಿ ಯಾವ ಹವಾ ಇಲ್ಲ. ಕರ್ನಾಟಕದಾಗ 28 ಸೀಟ್ನಾಗ 21 ಸೀಟ್ ಬರ್ತೈತೆ. ಹಾಂ, ಅಷ್ಟು ಕಾನ್ಫಿಡೆನ್ಸ್ ಐತೆ, ಅಷ್ಟು ಐತೆ. ಡಿಸ್ಟಿಕ್ ಕೂಡ ತುಕಾರಾಮ್ ಗೆಲ್ತಾನೆ, ರಾಮ್ಲು ಸೋಲ್ತಾನೆ. ಸಂಡೂರು ಕಾಂಗ್ರೆಸ್ ಇದೆ, 20 ವರ್ಷದಿಂದ ಕಾಂಗ್ರೆಸ್ ಇದೆ, ಮುಂದೇನೂ ಕಾಂಗ್ರೆಸ್ ಇರುತ್ತೆ. ಇಲ್ಲಿ ಏನೇನು ಅಭಿವೃದ್ಧಿ ಆಗಿದೆ ಸರ್? ಬೇಕಾದಷ್ಟು ಅಭಿವೃದ್ಧಿ ಆಗಿದೆ, ಚೆನ್ನಾಗಿ ಮಾಡ್ಕೊಂತ ಬಂದಿದ್ದಕ್ಕೆಲ್ಲ ಗೆಲ್ಸಿರೋದು. ಎಲ್ಲ ಸ್ಕೂಲು ಕಾಲೇಜುಗಳೆಲ್ಲ ಎಲ್ಲ ಕೆಲಸನ ಯಾವುದು ಪೆಂಡಿಂಗ್ ಇಲ್ಲ, ಎಲ್ಲ ಕಾಂಗ್ರೆಸ್ಸೇ ಇರೋದು. ಇಲ್ಲೆಲ್ಲ ನಮ್ಮದು ಇದೆ ಕಾನವಸಳ್ಳಿ ನಮ್ಮದು. ಅದೇ ಕಾಂಗ್ರೆಸ್. ಏನೇನು ರಾಜ್ಯ ಸರ್ಕಾರದ ಯೋಜನೆಗಳು ಏನೇನು ಉಪಯೋಗ ಆಗಿದಾವೆ ತಮಗೆ? ನಮಗೆ ಅದೇ ಸಂಬಳ ಬರ್ತದೆ ಸರ್. ನಮಗೆ ಸಂಬಳ ಹಾಕ್ತಾರೆ, 2,000 ಸಂಬಳ ಇದ್ದಾರೆ ತಿಂಗಳ 2,000 ಬರುತ್ತೆ. 2,000 ಅದೇ ಸಿದ್ದರಾಮಯ್ಯ ಬರೋದು ಈಗ. ಸರ್, ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಮ್ಮ ಅಭಿಪ್ರಾಯ ಏನಿದೆ ಸರ್? MP ಎಲೆಕ್ಷನ್ ಇದೆ ಸರ್. ನಮ್ಮ ಕಡೆ ಬಳ್ಳಾರಿ ಡಿಸ್ಟಿಕಲ್ಲಿ ಸ್ವಲ್ಪ ಜಾಸ್ತಿ ಕಾಂಗ್ರೆಸ್ಸಿಂದ ಇದು ಒಲವು ಇದೆ. ಯಾಕಂದರೆ ನಮ್ಮ ಸಿದ್ದರಾಮಯ್ಯ ಅವ್ರದ್ದು ಎಲ್ಲ ಗ್ಯಾರಂಟಿಗಳು ಭಾಳ ವರ್ಕೌಟ್ ಆಗ್ತಾ ಇದ್ದಾವೆ. ಹಂಗಾಗಿ MP ಎಲೆಕ್ಷನಲ್ಲಿ ನಮ್ಮ ಕಾಂಗ್ರೆಸ್, ಬಳ್ಳಾರಿ ಡಿಸ್ಟಿಕಲ್ಲಿ ಕಾಂಗ್ರೆಸ್ ಬರುತ್ತಂತ ಒಂದು ಹೋಪ್ ಇದೆ ಸರ್. ಈಗ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ನಿಮಗೆ ಅನಿಸುತ್ತೆ ಸರ್? MP ಕ್ಯಾಂಡಿಡೇಟ್ಸ್ ಪ್ರಬಲ ಅಭ್ಯರ್ಥಿಗಳಂತ ಅನ್ಸುತ್ತಾ? ಹೆಂಗೆ? ಪ್ರಬಲ ಅಭ್ಯರ್ಥಿಗಳು ಸರ್, ಪೈಪೋಟಿ ಇದೆ. ಸರ್, ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು ಸರ್? ಧನಂಜಯ್. ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆಯಲ್ಲ, ತಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ಚೆನ್ನಾಗಿದೆ. ಎಲ್ಲ ಕಡೆನೂ ಈಗ ಬಹುಮುಖ್ಯವಾಗಿ ಮತದಾನ ಮಾಡೋದೇ ಒಂದು ದೊಡ್ಡ ಹಕ್ಕು. ಅದನ್ನು ಇದೊಂದು ಹಬ್ಬ. ಮೊದಲನೇದಾಗಿ ಎಲ್ಲರೂ ಮತದಾನ ಮಾಡಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಅದೇ ನಮಗೊಂದು ಹಕ್ಕಿರೋದು, ಯಾರನ್ನು ಚುನಾಯಿಸಬೇಕು, ಯಾರನ್ನು ಚುನಾಯಿಸಬಾರ್ದು ಅನ್ನೋದು. ಫಸ್ಟ್ ಅದನ್ನು ಮೊದಲು ಎಲ್ಲರೂ ಮಾಡೋಣ. ಇಲ್ಲಿನ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? MP ಕ್ಯಾಂಡಿಡೇಟ್ಸ್ಗಳು ಪ್ರಥಮವಾಗಿ BJP ಕಡೆಯಿಂದ ರಾಮುಲು ಅವರು ಇದ್ದಾರೆ. ಕಾಂಗ್ರೆಸ್ ಕಡೆಯಿಂದ ನಮ್ಮ ಊರಿನವರೇ ಸ್ಥಳೀಯರಾಗಿರ್ತಕ್ಕಂಥ ತುಕಾರಾಮ್ ಅವರಿದ್ದಾರೆ. ಇಬ್ಬರ ನಡುವೆ ಟಫ್ ಇದೆ ಫೈಟ್, ಚೆನ್ನಾಗಿದೆ. ಇಬ್ಬರು ಹಾಗೇ ಇದ್ದಾರೆ, ಮದಗಜಗಳು ಇಬ್ಬರು ಸಹಿತ. ಏನಂತಾರೆ ಸರ್ ಸಂಡೂರಿನ ಜನತೆ? ಹಾಗೆ ನೋಡ್ಲಿಕ್ಕೆ ಹೋದರೆ ನಮ್ಮ ಸಂಡೂರು ಕಾಂಗ್ರೆಸ್ನ ಹೋಮ್ ಟೌನ್. ಇಲ್ಲಿ ಇದುವರೆಗೂ ಭಾರತೀಯ ಜನತಾ ಪಕ್ಷ ಇದುವರೆಗೂ ಗೆದ್ದಿರತಕ್ಕಂಥ ಉದಾಹರಣೆ ಇಲ್ಲ. MOJ ಅವರಿಂದ ಹಿಡಿದು ಸ್ವತಂತ್ರ ನಂತರದಿಂದ ಇಲ್ಲಿವರೆಗೂ ಸಹಿತನೂ ಕಾಂಗ್ರೆಸ್ಸೇ ಇಲ್ಲಿವರೆಗೂ ಆಡಳಿತದಲ್ಲಿ ಇರೋದು. ಮಿಡಲಲ್ಲಿ ಒಂದು ಪೀರಿಯಡ್ ಮಾತ್ರ ಬೇರೆ ಯಾವುದೋ ಇತ್ತು, ಬಿಟ್ಟರೆ ಮಿಕ್ಕಿದೆಲ್ಲ ಕಾಂಗ್ರೆಸ್ಸಲ್ಲೇ ಇಲ್ಲಿರೋದು. ಹಾಗಾಗಿ ನಮ್ಮ ಸಂಡೂರಲ್ಲಿ ಕಾಂಗ್ರೆಸ್ ವರ್ಚಸ್ಸು ಚೆನ್ನಾಗಿದೆ. ಇಲ್ಲಿ ಸಂಡೂರಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ ಸರ್ ನೀವು ಕಂಡಂತೆ? ಪ್ರಥಮವಾಗಿ ನಾನು ಹೇಳಬೇಕಂದ್ರೆ ನನ್ನ ಜನ್ಮಭೂಮಿ ಮತ್ತು ಕರ್ಮಭೂಮಿ ಎರಡು ಸಂಡೂರೇ. ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಓದ್ಕೊಂಡು ಬಂದು ಡಾಕ್ಟ್ರಾಗಿ ಈಗ ನಾನು ಇಲ್ಲೇ ನಾನು ಕೆಲಸ ಮಾಡ್ತಾ ಇರೋದು ಸಹಿತ ಸಂಡೂರಲ್ಲೇ. ಜನ್ಮಭೂಮಿ ಕರ್ಮಭೂಮಿ ಸಂಡೂರೇ ಆಗಿರೋದ್ರಿಂದ
ಗ್ರಾಸ್ ರೂಟ್ ಲೆವೆಲಲ್ಲಿ ನನಗೆ ಗೊತ್ತಿದೆ ನನ್ನ ಸಂಡೂರು ಹೇಗಿದೆ, ನನ್ನ ಊರು ಹೇಗಿದೆ ಅನ್ನೋದು ನಾನು ಅದರ ಪಲ್ಸ್ ನಾನು ಹಿಡಿಬಲ್ಲೆ. ನಾನು ಚಿಕ್ಕವನಾದಾಗಿಂದ ಹಿಡಿದು ಈಗ ದೊಡ್ಡವನಾಗಿ ಬೆಳೆದು ಈಗ ನನ್ನ ಮಗು ಚಿಕ್ಕದಾಗಿರೋ ಈಗ ಒಂದು ಜನ್ರೇಷನ್ ಆಗ್ತಾಯಿದೆ. ಸೊ ಈ ಒಂದು ಜನ್ರೇಷನ್ ಗ್ಯಾಪ್ ಒಳಗಡೆ ಇನ್ನೂ ಅಭಿವೃದ್ಧಿ ಕಾರ್ಯಗಳು ಭಾಳಷ್ಟು ಆಗೋದು ಬಾಕಿ ಇದೆ, ಇನ್ನೂ ಆಗಬೇಕು. ಇನ್ನು ಕೆಲವೊಂದು ವಿಷಯಗಳಲ್ಲಿ ನಮ್ಮ ಸಂಡೂರು ಇನ್ನೂ ಮುಂದುವರಿಬೇಕಾಗಿದೆ, ಮುಂದುವರಿತಾ ಇದೆ. ಇನ್ನು ಡೆವಲಪಿಂಗ್ ಇಲ್ಲಿದೆ, ಡೆವಲಪ್ಡ್ ಇನ್ನೂ ಆಗಿಲ್ಲ, ಆಗಬೇಕಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿ ಬಹುಮುಖ್ಯವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ನಮಗೆ ಈ ಪಕ್ಕದಲ್ಲಿ ಜಿಂದಾಲ್ ಇರೋದರಿಂದ, ಮೈನಿಂಗ್ ಇರೋದರಿಂದ, ಈ ಜಿಂದಾಲು ಹಾಗೂ ಮೈನಿಂಗಿಗೆ ಬೇಕಾಗಿರ್ತಕ್ಕಂಥ ಕೋರ್ಸಸ್ಗಳು, ITIಗಳು, ಡಿಪ್ಲೊಮೊಗಳು, ಮೆಟಲರ್ಜಿ ಆ್ಯಂಡ್ ಅದಕ್ಕೆ ಬೇಕಾಗಿ ಮೆಕ್ಯಾನಿಕಲ್ ಇಂಜಿನಿಯರ್ಸು, ಬರೀ ಈ ಥರದ ಕೋರ್ಸಸ್ಗಳೇ ಇದೆ. ಆ್ಯಂಡು ಈಗ ಡಿಗ್ರಿ ಎಲ್ಲ ತೊಗೊಂಬಂದಿದ್ದಾರೆ. ಆಮೇಲೆ ಪೂರಕವಾಗಿ ಒಂದು ನನಗೆ ಅನಿಸುತ್ತೆ ಒಂದು ಮೆಡಿಕಲ್ ಕಾಲೇಜು, ಒಂದು ಆಯುರ್ವೇದರಾಗಲಿ ಅಥವಾ ಒಂದು ಮೆಡಿಕಲ್ ಕಾಲೇಜು ಆದರೆ ಇನ್ನೂ ಚೆನ್ನಾಗಿ ಅಂತ ನನ್ನ ಅಭಿಪ್ರಾಯ. ಆಗಬೇಕು, ಆಗಲಿ ಅನ್ನೋದು ನನ್ನೊಂದು ಆಶಯ. ಇಲ್ಲಿನ ಹಾಲಿ MP ಅವರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತಾರೆ? ಹಾಲಿ MP ಮೊದಲು ಇವರಿದ್ದಾರೆ, ನಮ್ಮ MP ಹೆಸರು BJP ಅವರೇ ಇದ್ದಾರೆ. ಈಗ ಅವರು ಅಷ್ಟು ಈಗ ಜನರ ನಡುವೆ ಬಂದು ಜನರನ್ನು ಮಾತಾಡಿಸಿ ಜನರ ನಾಡಿ ಮಿಡಿತ ಹಿಡಿಯೋದರಲ್ಲಿ ಸ್ವಲ್ಪ ವಿಫಲ ಆಗಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಅಷ್ಟೊಂದಾಗಿ ಕಾಣಿಸ್ಕೊಂಡಿಲ್ಲ. ಈಗ ಚುನಾಯಿತಗೊಳ್ಳುವಂಥ ಪ್ರತಿನಿಧಿಗಳಿಂದ, MP ಪ್ರತಿನಿಧಿಯಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಸಾಕಷ್ಟು ಬೆರಳಿಕೆ ಸಾಧನೆ ಆಗಿದೆ, ಸಾಧಿಸೋದು ಬೆಟ್ಟದಷ್ಟಿದೆ. ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಕನಸು ಕಾಣ್ತಾ ಇದ್ದೀವಿ. ಈ ಬಹಳಷ್ಟು ಆಗಬೇಕಾಗಿದೆ ನಮ್ಮ ಸಂಡೂರಿಗೆ, ವೈದ್ಯಕೀಯ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಆಮೇಲೆ ಸಾಮಾನ್ಯ ಜನರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳಲ್ಲಿ ಬಹಳಷ್ಟು ಆಗೋದು ಇನ್ನೂ ಬಾಕಿ ಇದೆ. ಸಾಧನೆ ಸ್ವಲ್ಪ ಇದೆ, ಇನ್ನು ಸಾಧಿಸಬೇಕಾಗಿದ್ದು ಸಾಗರದಷ್ಟಿದೆ. ಅದ್ರ ಬಗ್ಗೆ ನನಗೆ ಕೇಳ್ತಾ ಹೋದರೆ ಇನ್ನೂ ಬಹಳಷ್ಟು ಆಸೆಗಳನ್ನು ನಾವು ಇಟ್ಕೊಂಡು ಕೂತ್ಕೊಂಡಿದ್ದೀವಿ ಸಂಡೂರಿನ ಜನ. ಈಗ ಸಂಡೂರಿನ ಜನ ಪ್ರಮುಖವಾಗಿ ಎದುರಿಸ್ತಕ್ಕಂಥ ಸಮಸ್ಯೆ ಏನಿದೆ ಸರ್? ಸಂಡೂರಿನ ಜನ ಪ್ರಥಮವಾಗಿ ಎದುರಿಸ್ತಕ್ಕಂಥ ಸಮಸ್ಯೆ ಅಂತಂದರೆ ಆರೋಗ್ಯ. ಅದೇ ಕ್ಷೇತ್ರದಲ್ಲಿ ನಾನು ಇರೋದರಿಂದ ಅದರದ್ದು ತಳಬುಡ ನನಗೆ ಗೊತ್ತಿದೆ. ಅದು ಏನು ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಸೊ ಸಾಧ್ಯವಾದಷ್ಟು ವೇಗ, ತ್ವರಿತಗತಿಯಲ್ಲಿ ಆರೋಗ್ಯದ ಕಡೆ ಇನ್ನೂ ಹೆಚ್ಚಿನ ಕಾಳಜಿ ವಹಿಸಿದರೆ ಅದು ಮಹತ್ತರವಾದ ಒಂದು ಮೈಲಿಗಲ್ಲಾಗೋದ್ರಲ್ಲಿ ಸಂಶಯ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಮಗೆ ಈಚ್ ಆ್ಯಂಡ್ ಎವ್ರಿ ಒನ್ ಇದರಲ್ಲೂ ಸಹಿತನೂ ಸ್ವಲ್ಪ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹಿತನೂ ನಾವು ಬಳ್ಳಾರಿಗೆ ಓಡಬೇಕು, ಇಲ್ಲ ಹಾಸ್ಪಿಟಲ್ಗೆ ಓಡಬೇಕು. ಸೊ ಅದು ಬೇಡ. ನಮ್ಮ ಸಂಡೂರಲ್ಲೇ ಕೆಲವೊಂದು ಇಲ್ಲಾಗ್ಬಿಟ್ರೆ ನಮ್ಗೆ ಫಾಸ್ಟೆಸ್ಟಾಗಿ ಇಲ್ಲೇ ಸಿಕ್ಬಿಟ್ರೆ ನಮ್ಗೆ ಎಷ್ಟೋ ಜೀವಗಳಿಗೂ ನೆಮ್ಮದಿ ಇರ್ತದೆ, ಎಷ್ಟೋ ಪೇಷಂಟ್ಸ್ಗಳಿಗೂ ನೆಮ್ಮದಿ ಇರ್ತದೆ. ಬಹುಮುಖ್ಯವಾಗಿ ಸಾಧನೆ ಮಾಡಿರ್ತಕ್ಕಂಥ ಮೈಲಿಗಲ್ಲು ಅಂದರೆ ವೈದ್ಯಕೀಯ ಕ್ಷೇತ್ರ. ಅದು ಅದರ ಬಗ್ಗೆ ಗೊತ್ತಿರೋದ್ರಿಂದ ನಾ ಹೇಳಬಲ್ಲೆ. ಅದ್ರ ಸರ್, ಇವಾಗ MP ಎಲೆಕ್ಷನ್ ಅಂತಂದರೆ ಇವಾಗ ನಮ್ಮ ದೇಶ ಪ್ರಧಾನಿಯನ್ನು ಆಯ್ಕೆ ಮಾಡ್ಕೊಳ್ಳುವಂಥ ಸಮಯ. ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಸಂಡೂರಿನ ಯುವಕರಿಗೆ ಅಥವಾ ಜನತೆಗೆ ನೀವು ಏನು ಹೇಳಕ್ಕೆ? ಮೋದಿಯವರ ಬಗ್ಗೆ ಪರ್ಸ್ನಲ್ಲಾಗಿ ನಾನು ಮಾತಾಡಬೇಕು ಅಂತಂದರೆ, ಉತ್ತಮ ಆಡಳಿತಗಾರರು, ಜೊತೆಗೆ ದೇಶವನ್ನು ಸಶಕ್ತವನ್ನಾಗಿ ಮಾಡಿ ದೇಶವನ್ನು ಮುಂಚೂಣಿಗೆ ತಗೊಂಡು ಹೋಗುವಲ್ಲಿ, ದೇಶವನ್ನು ವಿಶ್ವವ್ಯಾಪಿಯಾಗಿ ಅದರ ಹೆಸರನ್ನು ಹರಡಿಸಿರೋದರಲ್ಲಿ ಎಲ್ಲ ಪ್ರಧಾನಿಗಳಲ್ಲಿ ತುಲನೆ ಮಾಡಿದರೆ ಮೋದಿಯ ಒಂದು ಕಾರ್ಯವೈಖರಿ ಮತ್ತು ಅವರ ಒಂದು ಕೆಲಸ ಅಚ್ಚುಮೆಚ್ಚಿದೆ ಹಾಗೂ ಮನಸ್ಸಿಗೆ ನನಗೆ ನೆಮ್ಮದಿಯನ್ನು ತಂದಿದೆ. ದೇಶದ ಏಳಿಗೆಗೆ ಒಬ್ಬ ಪ್ರಧಾನಿ 18 ತಾಸು ಕೆಲಸ ಮಾಡ್ತಾರಂದರೆ ಅಂಥ ಪ್ರಧಾನಿಯನ್ನು ಕಳ್ಕೊಳ್ಳೋಕೆ ನನಗೂ ಮನಸ್ಸಿಲ್ಲ. ಸೊ ಹಾಗಾಗಿ ನಾನು ಯುವಕರಿಗೆ ಹೇಳೋದು ಇಷ್ಟೇ, ಮತದಾನ ಮಾಡಿ. ನೀವು ಯಾವ ಪಕ್ಷಕ್ಕೆ ಆಗ್ತಿರೋ ಯಾವುದಕ್ಕಿಲ್ಲೋ ಫಸ್ಟ್ ಮತದಾನ ಅಂತೂ ಮಾಡಲೇಬೇಕು. ಇದು ನಮ್ಮ ಚುನಾವಣೆ ಹಬ್ಬ, ನಮ್ಮದೊಂದು ಹಬ್ಬ ಇದು. ಸೊ ಫಸ್ಟ್ ಮತದಾನ ಮಾಡಿ. ಜೊತೆಗೆ ನನ್ನ ವೈಯಕ್ತಿಕವಾಗಿ ನಿಲುವು ಹೇಳಬೇಕು ಅಂತಂದರೆ, ಮೋದಿಯವರು
ಅವ್ರು ಬಾಯ್ಬಿಟ್ಟೆ ಹೇಳ್ತಾ ಇದ್ದಾರೆ, 10 ಸಾಲ್ ಟ್ರೈಲರ್ ಅಂತ ಅವ್ರು ಬಾಯಿ ತೆಗೆದು ಹೇಳ್ತಾ ಇದ್ದಾರೆ. ಸೊ ನಾ ಇನ್ನೂ ಸಾಧನೆ ಮಾಡಬೇಕಾಗಿರೋದು ಭಾಳ ಇದೆ, ನನ್ನ ಗುರಿ ಮುಂದೆ ಹೋಗೋ ದಿನ ಭಾಳಷ್ಟಿದೆ, ನಾನು ಮುಂದೆ ಹೋಗಲೇಬೇಕು ಅಂತ ಹೇಳ್ತಾ ಇದ್ದಾರೆ. ನನಗೆ ಯಾಕೋ ಅನಿಸುತ್ತೆ ಇನ್ನೊಂದು ಸತಿ ಚಾನ್ಸ್ ಕೊಡೋಣ, ಇನ್ನು ಒಂದು ಸರಿ ಚಾನ್ಸ್ ಕೊಡೋಣ, ನೋಡೋಣ ಮೋದಿಯವ್ರಿಗೆ. ಯಾಕಂದರೆ ಅವರು ವಿಶ್ವ ನಾಯಕರಾಗಿ ಅವ್ರು ಈ ಮಾತು ಹೇಳ್ತಾ ಇದ್ದಾರೆ, ಇದು ಟ್ರೈಲರ್ ಇದೆ, 10 ವರ್ಷ ನಾನು ಸಾಧನೆ ಮಾಡಿದ್ದು ಟ್ರೈಲರ್ ಅಂತಂದರೆ ಇನ್ನು ಸಾಧಿಸೋದು ಭಾಳ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವ್ರದ್ದೊಂದು ಏನೋ ಒಂದು ಮಹತ್ವದ ಒಂದು ಉದ್ದೇಶ ಮನಸ್ಸಲ್ಲಿದೆ. ಆ್ಯಂಡ್ ಏನೋ ಒಂದು ಅವರು ಏನೋ ಒಂದು ಆ ವಿಷಯವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಅದು ಎಸ್ಪೆಷಲಿ ದೇಶಕ್ಕೋಸ್ಕರ ಪೂರಕವಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಇದೆ. ಸೊ ಅವ್ರಿಗೊಂದ್ಸತಿ ಇನ್ನೊಂದು ಚಾನ್ಸ್ ಕೊಟ್ಟು ನೋಡೋಣ, ಯಾಕೆ ಆಗಬಾರ್ದು. ಕೊನೆಯದಾಗಿ ಏನು ಹೇಳ್ತೀರಾ ಸರ್? ಕೊನೆಯದಾಗಿ ಹೇಳಬೇಕು ಅಂತಂದರೆ ಮತದಾನ ಮಾಡಿ, ಎಲ್ಲರೂ ಮಸ್ಟು ವೋಟ್ ಮಾಡಲೇಬೇಕು, ಎಲ್ಲರೂ ಮತದಾನ ಮಾಡಿ. ಜೊತೆಗೆ ಸಶಕ್ತ ಭಾರತವನ್ನು, ದೇಶವನ್ನು ಯಾರು ಕೊಂಡೊಯ್ತಾ ಇದ್ದಾರೆ, ಯಾರು ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ, ದೇಶಕ್ಕೆ ಈಗ ಯಾರು ಬೇಕಾಗಿದೆ, ಯಾರ ಒಂದು ಆಡಳಿತ ಬಂದರೆ ನಮ್ಮ ದೇಶ ಸಮುದ್ರವಾಗಿರ್ತದೆ, ಯಾರಿದ್ದರೆ ನನ್ನ ದೇಶವನ್ನು ರಕ್ಷಿಸ್ಕೊಳ್ತಾರೆ, ಇವರಿದ್ದರೆ ಒಳ್ಳೆಯವರು, ಯಾರು ನನ್ನ ದೇಶಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ನೋಡ್ತಾ ಇದ್ದೀವಿ, ಗಡಿ ಸಮಸ್ಯೆ ಆಗಿರ್ಬೋದು, ಅದು ಬೇರೆ ಸಮಸ್ಯೆ ಬಹಳಷ್ಟಿದೆ. ಈ ನಮ್ಮ ದೇಶಕ್ಕೆ ಯಾರು ಪ್ರಧಾನಮಂತ್ರಿ ಗಾದಿಯ ಮೇಲೆ, ಹುದ್ದೆಯ ಮೇಲೆ, ಚೇರ್ ಮೇಲೆ ಕೂಡ್ತಾರೆ, ಅವರು ಮುಂದಿನ ಭಾರತದ ಭವಿಷ್ಯವನ್ನು ಬರಿತಕ್ಕಂಥ ಪ್ರಧಾನಿ. ಸೊ ಹಾಗಾಗಿ ವೋಟ್ ಮಾಡಬೇಕಾದ್ರೆ ಭಾಳ ಜಾಗೃತವಾಗಿ ವೋಟ್ ಮಾಡಿ. ಇದು ನಾವು ಹಾಕೋ ಮತ ನಮ್ಮ ವಾರ್ಡಿನಲ್ಲಿ ಪಕ್ಕದಲ್ಲಿರೋ ನಮ್ಮ ವಾರ್ಡ್ ಮೆಂಬರ್ಗೋ, ಅಥವಾ ನಮ್ಮ ಗ್ರಾಮ ಪಂಚಾಯಿತಿಯೋ ಅಧ್ಯಕ್ಷರ ಗಾದಿಗೋ, ಅಥವಾ ಮುನ್ಸಿಪಾಲ್ಟಿ ಎಲೆಕ್ಷನ್ ಅಲ್ಲ, MP ಎಲೆಕ್ಷನ್ ಇದೆ. ಸೊ ದೇಶದ ಎಲೆಕ್ಷನ್ ಇದು. ಸೊ ದೇಶದ ಪ್ರಧಾನಮಂತ್ರಿ ಕುರ್ಚಿಗೆ ಕೂಡ್ಸೋಕ್ಕಂಥ ವ್ಯಕ್ತಿಯ ಒಂದು ಚುನಾವಣೆ. ಹಾಗಾಗಿ ಸರಿಯಾದ ವ್ಯಕ್ತಿಯನ್ನು ಆರಿಸಿ ಆ ಚೇರ್ ಮೇಲೆ ಕೂಡಿಸ್ಬೇಕಂತ ನನ್ನ ಅಭಿಪ್ರಾಯ.